ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಮಿನಿ ವ್ಲಾಗ್. ಇವತ್ತು ಪೂಜೆ ಮಾಡಿ ಹೂ ತಂದು ಹಾಗೆ ಸರ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮತ್ತೆ ಆಕಳು ಪೂಜೆ ಮಾಡಿ ಗೋತ ತೊಗೊಂಡು ಬಂದಿದ್ದರು. ಹಾಗಾಗಿ ಅವ್ರು ಬಾಟ್ಲಿಗೆ ಹಾಕಿ ತೆಗೆದಿಡ್ತಿದ್ದಾರೆ. ನಾನು ಹಾರ ಎಲ್ಲ ಆಯಿತು ಅಂತ ದೇವರಿಗೆ ಹಾರ ಹಾಕ್ತಾಯಿದ್ದೀನಿ. ಮತ್ತು ಬಾಗಿಲು ಪೂಜೆ ಮಾಡಿ, ಇವತ್ತು ಶುಕ್ರವಾರ ಇರೋದಕ್ಕೆ ದೇವ್ರ ಮನೆ ಬಾಗಿಲು ಮತ್ತು ಹೊರಗಡೆ ಬಾಗಿಲು ಎರಡು ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ನಾವು ಮೊದಲೆಲ್ಲ ಮಾಡ್ತಾಯಿರಲಿಲ್ಲ, ಇವಾಗ ಮಾಡ್ತಾಯಿರೋದು. ಅಂದರೆ ರೀಸೆಂಟಾಗಿ 1 ವರ್ಷ ಆಯಿತು ಹೊಸಲಿಗೆ ಅರಿಶಿನ ಹಚ್ಚಿ ಪೂಜೆ ಮಾಡ್ತಾಯಿರೋದು. ಶುಕ್ರವಾರ ಮಂಗಳವಾರ ಈ ಥರ ಮಾಡ್ತೀವಿ. ಹುಣ್ಣಿ ಅಮಾವಾಸ್ಯೆ ಕುಂಕುಮದಿಂದ ಸ್ವಸ್ತಿಕ್ ಚಿತ್ರನ ತೆಗಿತಿದ್ದೀವಿ. ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನೋಡಿ, ಈ ಥರ ತೆಗಿತಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಊದು ಹಾಕ್ತಾ ಇರೋದು. ದೇವ್ರ ಪೂಜೆ ಆಯಿತು ನೋಡಿ. ನಮ್ಮ ಮನೇಲಿ ದಿನ ಊದನ್ನೇ ಹಾಕೋದು ಜಾಸ್ತಿ. ಯಾವಾಗಲಾದರೂ ಒಂದು ಸಾರಿ ಮಾತ್ರ ಊದಿನ ಕಡ್ಡಿ ಆ ಥರ ಹಚ್ತೀವಿ. ನೋಡಿ, ನಮ್ಮ ಮನೇಲಿ ಪೂಜೆ ಇವತ್ತಿಂದು. ನಮ್ಮ ಮನೇಲಿ ಗೋಮಾತೆಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಯಾಕೆಂದರೆ ರೈತರ ಮನೆ ದೇವರು ಗೋಮಾತೆನೇ ಅಲ್ವಾ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಬ್ರೆಡ್ ಚಹಾ ತಿಂತಿರೋದು. 8 ಗಂಟೆ ಆಗಿತ್ತು. ಅಷ್ಟೊತ್ತರಲ್ಲಿ ನಮ್ಮ ಅತ್ತೆ ಏನೋ ದೊಡ್ಡದು ಕುಕ್ಕರ್ ಹಚ್ಚಿದ್ರು. ಏನೋ ಅಂತ ನೋಡಿದೆ, ಆಲೂಗಡ್ಡೆ ಇದ್ವು. ಅವರು ಜಮೀನಿಗೆ ಹೋಗಿ ಬಂದು ಆಲೂಗಡ್ಡೆ ಸುಲಿತಿದ್ದೀವಿ. ಆಲೂಗಡ್ಡೆ ಮತ್ತು ಸಾಬುದಾಣಿ ಇವೆಲ್ಲ ಹಾಕಿ ಹಪ್ಪಳ ಮಾಡ್ತಾರಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ನೋಡಿ, ಈ ಥರ ಮಾಡಿ ಕಡಿತಿದ್ದಾರೆ ಸಂಡಿಗೆ ಅಂತ. ಮತ್ತು ಹಪ್ಪಳಿಗೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ರುಬ್ಕೊಂಡಿದ್ದಾರೆ. ಅಂದರೆ ಆಲೂಗಡ್ಡೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕಲ್ಲ. ಹಾಗಾಗಿ ಮಿಕ್ಸಿಗೆ ಹಾಕಿ ಎಲ್ಲ ಸಣ್ಣದಾಗಿ ರುಬ್ಕೊಂಡು ಬಿಸಿ ನೀರಿಟ್ಟು, ಬಿಸಿ ನೀರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರೋ ಸಾಬುದಾಣಿ ಮತ್ತು ಆಲೂಗಡ್ಡೆ ಎರಡನ್ನೂ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರು. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಈ ಥರ ಬರುತ್ತೆ. ಇದನ್ನು ಹಪ್ಪಳ ಥರ ಈ ಥರ ಹಾಕ್ತಿದ್ದಾರೆ. ಯಾರ್ಯಾರು ಈ ಥರ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಏನಾದರೂ ತಪ್ಪಾದರೆ ಕ್ಷಮಿಸಿ, ಹೊಟ್ಟೆ ಹಾಕ್ಕೊಳ್ಳಿ. ನೋಡಿ, ಇಷ್ಟನ್ನು ಮಾಡೋಕ್ಕೆ 11 ಗಂಟೆ ಆಯಿತು. ಅದಾದಮೇಲೆ ಟೇಸ್ಟ್ ಹೆಂಗಾದ ನೋಡು ಅಂತಂದರು. ಟೇಸ್ಟ್ ನೋಡಿದ್ರೆ ಖಾರ ಇತ್ತು ಸ್ವಲ್ಪ. ಆಮೇಲೆ ನಾನು ಮಾಡ್ತಿರೋದು. ನಮ್ಮತ್ತೆ ಇನ್ನು ಸ್ವಲ್ಪ ಇದೆ ಅಂತ ನನಗೆ ಹೇಳಿ ಕೆಳಗೆ ಹೋದರು. ಅಷ್ಟು ಪಾತ್ರೆನ ಒಂದು ಕಡೆ ಜೋಡಿಸಿದ್ರು. ನೋಡಿ, ಅವ್ರು ಕೆಳಗೆ ಹೋಗಿ ಅಷ್ಟು ಪಾತ್ರೆನ ಒಂದು ಕಡೆ ಹಾಕಿ ನೆನೆಲಕ್ಕೆ ನೀರು ಹೊಡೆದಿಟ್ರು. ನಾನು ಹೋದೆ, ಮನೇಲಿರೋ ಅಷ್ಟು ಪಾತ್ರೆನ ತಂದು ಹೊರಗಡೆ ಇಡ್ತಾಯಿದ್ದೀನಿ. ಸಿಂಕಲ್ಲಿ ದೊಡ್ಡ ದೊಡ್ಡ ಪಾತ್ರೆನ ತೊಳೆಯೋಕ್ಕಾಗಲ್ಲ ಅಂತ ಹೊರಗಡೆ ತೊಳಿತಾ ಇರೋದು. ನೀರು ಹೊಡೆದು ನೆನೆಸೋಕ್ಕಿಡ್ತೀನಿ. ಇನ್ನೂ ನೆಂದಿರಲಿಲ್ಲ, ಹಾಗಾಗಿ ನೆನೆಸೋಕ್ಕಿಡ್ತಾಯಿದ್ದೀನಿ.
ಮತ್ತು ಆ ಕಡೆ ಬಟ್ಟೆ ಒಗೆಯೋಕ್ಕೆ ನೀರು ಹಾಕೋತಾ ಇದ್ದೀನಿ. ಇನ್ನೂ ಬಟ್ಟೆ ಒಗೆದಿಲ್ಲ. ನೋಡಿ, ಬಟ್ಟೆ ಒಗೆಯೋಷ್ಟರಲ್ಲಿ 12 ಗಂಟೆ ಆಯಿತು. 12 ಗಂಟೆ ಆದಮೇಲೆ ತುಂಬ ಲೇಟ್ ಆಯಿತು ಅಂತ ಅಡುಗೆನೂ ಮಾಡಿರಲಿಲ್ಲ. ಹಾಗಾಗಿ ಪಾತ್ರೆ ಉಜ್ಜೋಣ ಅಂತ ಪಾತ್ರೆ ಉಜ್ತಾ ಇರೋದು. ಪಾತ್ರೆ ಉಜ್ಜೋದು ಆಯಿತು. ನೋಡಿ, ಇಷ್ಟೊಂದು ಪಾತ್ರೆ ಇತ್ತು. ಇವಾಗ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಂಬಾರು ಕುಕ್ಕರಲ್ಲಿ ಹಚ್ಚಿ ಕುದಿಸಿದ್ದೆ ಬೇಳೆನ ಸಾಂಬಾರು ಮಾಡಬೇಕು ಅಂತ. ನೋಡಿ, ಸಾಂಬಾರು ಮಾಡ್ತಾಯಿರೋದು. ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಅದರಲ್ಲೇ ಹಾಕಿದ್ದೀನಿ. ಖಾರ, ಉಪ್ಪು, ಅರಿಶಿನ ಮತ್ತು ಸಾಸಿವೆ, ಜೀರಿಗೆ ಇದಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೇಳೆನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸೈಡು ಪಲ್ಯ ಮಾಡೋಣ ಅಂತ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ನೋಡಿ, ಅಲ್ಲಿ ಸಾಂಬಾರು ರೆಡಿ ಆಯಿತು. ಈ ಕಡೆ ಎಣ್ಣೆ ಹಾಕಿ ಬಟಾಣಿ ಹಾಕಿ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಬೇಗ ಬೇಗ ಮಾಡ್ತಾಯಿರೋದು. ಬಟಾಣಿನ ಸ್ವಲ್ಪ ಫ್ರೈ ಮಾಡಬೇಕು. ಆವಾಗಲೇ ಸ್ವಲ್ಪ ಮೆತ್ತಗಾಗಿ. ಮತ್ತು ಇದರಲ್ಲಿ ಆಲೂಗಡ್ಡೆ ಪಲ್ಯ ಜಾಸ್ತಿ ಕುದಿಸೋದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು 10-15 ನಿಮಿಷ ಇಟ್ಟು ತೆಗಿತಾರೆ. ಹಾಗಾಗಿ ಮೊದಲೇ ಸ್ವಲ್ಪ ಸ್ವಲ್ಪ ಎಲ್ಲನೂ ಎಣ್ಣೆನಲ್ಲೇ ಕುದಿಸ್ತಿರೋದು. ನೋಡಿ, ಟೊಮೊಟೊನ ಹಾಕ್ಕೊಂಡೆ, ಆಲೂಗಡ್ಡೆನೂ ಹಾಕೋತಾ ಇದ್ದೀನಿ. ಅಷ್ಟನ್ನು ಸ್ವಲ್ಪ ಕುದಿಸಿ ಕೆಳಗಡೆ ಹೊತ್ತುತ್ತಂತ ಪಲ್ಯ ಕೆಳಗೆ ಮೇಲೆ ಮಾಡ್ತಾ ಇರೋದು. ಆವಾಗವಾಗ ಮಾಡಬೇಕು, ಇಲ್ಲಾಂದರೆ ಹೊತ್ತು ಹೋಗುತ್ತೆ. ಇವಾಗ ಇದಕ್ಕೆ ಖಾರ, ಉಪ್ಪು, ಅರಿಶಿನ, ಉಪ್ಪು, ಮಸಾಲೆ ಖಾರ ಇಷ್ಟನ್ನು ಹಾಕಿ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡಾದಮೇಲೆ ಒಂದು 10-15 ನಿಮಿಷ ಮುಚ್ಚಿ ಬಿಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಶೇಂಗದ ಕುಟ್ಟ ಹಾಕೋತಾ ಇದ್ದೀನಿ. ನೋಡಿ, ಈಗ ಒಂದು 10 ನಿಮಿಷ ಬೇಯಿಸೋಣ. ಬೇಳೆ ತೆಗೆದು ಅನ್ನಕ್ಕೆ ಹಚ್ತಾ ಇರೋದು. ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡೆ, ನೀರು ಹಾಕ್ಕೊಂಡಿದ್ದೀನಿ. ಜೊತೆ ಇವಾಗ ಅದು ಮಾಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ವಿ. ಅದು ಒಣ ಕುದಿಸಿ ಆಲೂಗಡ್ಡೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಹಾಗೆ ಖಾರ, ಉಪ್ಪು, ಅರಿಶಿನ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರು. ನಾನು ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಅದು ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿಂಗ್ ಸೋಡಾ ಮತ್ತು ಶೇಂಗಾ ಕುಟ್ಟ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಆ ಕಡೆ ಪಲ್ಯ ತೆಗೆದು ಎಣ್ಣೆ ಹಾಕಿ ಬಾಳಿಗೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನೋಡಿ, ಈ ಥರ ತೊಗೊಂಡು ಕೈಯಲ್ಲಿ 2 ಕೈಗೆ ಎಣ್ಣೆ ಹಚ್ಚಿ ರೌಂಡ್ ಮಾಡಿ ಒಂದು ಸ್ವಲ್ಪ ಮಡಚಿ ಈ ಥರ ಶೇಪ್ ಬಂದಮೇಲೆ ಎಣ್ಣೆಲಿ ಬಿಡಬೇಕು. ಬಟ್ ಇದು ರೆಸಿಪಿ ಫ್ಲಾಪ್ ಆಯಿತು.
ನನ್ನ ಬ್ಯಾಡ್ ಲಕ್. ಇದರಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಿತ್ತಂತೆ, ನಾನು ಹಾಕಿರಲಿಲ್ಲ, ಹಾಗಾಗಿ ಫ್ಲಾಪ್ ಆಯಿತು. ಇದರಲ್ಲೇ ವೆರೈಟಿ ಅಂದರೆ ಸಂಡ್ಗೆ ಥರ ಕರಿಯೋಣ ಅಂತಂದು ಅದನ್ನು ಮಾಡಿ ನೋಡಿದೆ, ಅದು ಫ್ಲಾಪ್ ಆಯಿತು. ಅದಕ್ಕೆ ಫೈನಲಿ ಇದಷ್ಟನ್ನು ತೆಗೆದು ಮತ್ತು ರೌಂಡಾಗಿ ಮಾಡಿ ಹಾಕ್ತಾಯಿದ್ದೀನಿ ಸಂಡ್ಗೆ ಥರ. ನೋಡಿ ಹೆಂಗೂ ಕರಿಯೋಕೆ ಇಟ್ಟಿದ್ದೀನಿ ಅಂತ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಅಂದೆ. ಆಲೂಗಡ್ಡೆ ಚಿಪ್ಸ್ನ ಮಾಡ್ತಾಯಿದ್ದೀನಿ. ರೌಂಡಾಗಿ ಚಿಪ್ಸ್ ಬರಲಿಲ್ಲ, ಹಾಗಾಗಿ ಸ್ಕ್ವಯರ್ ಶೇಪಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೋಡಿ ಈ ಥರ ಮಾಡಿ ಒಂದು 10 ನಿಮಿಷ ಎಣ್ಣೆಯಲ್ಲೇ ಕರೆದಿದ್ದೀನಿ. ಆಗಾಗ ಮಧ್ಯದಲ್ಲಿ ಕೈ ಆಡಿಸ್ಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಇದ್ದೆ. ಅದು ಫೈನಲಿ ರಿಸಲ್ಟ್ ಬಂತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ನಮ್ಮ ಅತ್ತೆನೂ ಬಂದು ಪರವಾಗಿಲ್ಲ ಬಿಡು, ಅದು ಮಿಕ್ಕಿರೋ ಹಿಟ್ಟನ್ನ ನಾಳೆ ಸಂಡ್ಗೆ ಥರ ಮೇಲೆ ಬಿಸಿಲಿಗೆ ಕಡ್ದು ಹಾಕೋರು ಬರ್ತದ ಅಂತಂದರು. ಅದಕ್ಕೆ ಇದು ಮಾಡಿದ್ದೀನಿ ಅಂದ್ರೆ ತೋರಿಸ್ದೆ, ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್.